ಅಥವಾ ಯಾರು ಏನು ಅನ್ನೋದೇನು ಮಾಹಿತಿ ಸಿಕ್ಕಿದೆ? ನಿನ್ನೆ ನಮ್ಮದು ಅನಾಲಿಸಿಸ್ ಪ್ರಕಾರ ಸಾಬಿರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿದ್ದರು. ನಮ್ಮ ಬಂದ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡೋಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಆದರೆ ಸಾಬಿರ್ ಅವರೇ ಆ ಲೇಡಿ ಜಾಕಿಯಾಗೆ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬಿರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದ್ದೀವಿ. ಈಗ ಅದೇ ಲೀಗಲ್ ಪ್ರೋಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸ್ತಾರೆ. ರೀಸನ್ ಆರೋಪಿನೂ ಹೇಳ್ಬೋದು, ಅವರಿಗೆ ಇಷ್ಟಿದೆ ಹೆಂಗೆ ಬಂತು. ಬಟ್ ನಾವೇ ಫಸ್ಟ್ ನಮಗೇತು ಸುಮ್ಮನೆ ಯಾರಿಗೆ ಹಿಡಿಯೋಕ್ಕೆ ಆಗಲ್ಲ, ಎವಿಡೆನ್ಸ್ ಬೇಸಿಸ್ ಮೇಲೆ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ. ಸೊ ಅದು ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ದೀವಿ. ಅದರ ಪ್ರಕಾರ ಆರೋಪಿಗೆ ಸೆಕ್ಯೂರ್ ಆಗಿದೆ. ಆಸ್ ಆಫ್ ನಾವು ನಮಗೆ ಏನು ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗಲೂ ಕ್ಲೋಸ್ ಆಗಲ್ಲ. ಈವನ್ ಚಾರ್ಜ್ ಶೀಟ್ ಆದಮೇಲೆ ನಮ್ಮದು ಯಾವ ಎವಿಡೆನ್ಸ್ ನಮ್ಮದು ಕ್ಲೋಸ್ ಆಗಲ್ಲ. ಯಾವಾಗ ನಮಗೆ ಏನಾದರೂ ಎವಿಡೆನ್ಸ್ ಸಿಗ್ತಾರೆ ನಾವೇ ಓಪನ್ ಇದ್ದೀವಿ. ತಮ್ಮ ಹತ್ರ ನಾನು ಪಬ್ಲಿಕ್ಗೆ ಅಥವಾ ಯಾರು ಏನು ಮಾತಾಡ್ತಾ ಇದ್ದಾರೆ ಅವರಿಗೆ ವಿನಂತಿ ಇದೆ, ತಮ್ಮ ಹತ್ರ ಏನು ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ, ನಮ್ಮ ತನಿಖಾಧಿಕಾರಿ ಹತ್ರ ಬನ್ನಿ, ನಾವೇ ಪರಿಶೀಲನೆ ಮಾಡ್ತೀನಿ. ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀವಿ. ಈಗ ಸದ್ಯಕ್ಕೆ ನಮಗೆ ಏನು ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ಬರು ಮಧ್ಯದಲ್ಲಿ ನಡೆದ ಘಟನೆ ಇದೆ. ಆವಾಗ ಸ್ಪಾಟಲ್ಲಿ ಇನ್ನೂ ಇಬ್ಬರು ಇದ್ದರು ಯಾವಾಗ ಇದು ಕೊಲೆ ಆಗಿದೆ. ಸೊ ಇನ್ನೂ ಫರ್ದರ್ ನಮ್ಮದು ಇನ್ವೆಸ್ಟಿಗೇಷನ್ ಆನ್ ಇದೆ. ಸ್ಟಿಲ್ 24 ಅವರ್ಸ್ನೂ ಆಗಿಲ್ಲ, 24 ತಾಸು. ಮೇಲ್ನೋಟಕ್ಕೆ ಅಂದರೆ ಮಾಹಿತಿ ಇದೆ ಕೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದು ನಾನು ಹೇಳಲ್ಲ, ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಅದು ನಾವೇ ಚಾರ್ಜ್ ಶೀಟ್ ಆದ್ಮೇಲೆ ಹೇಳ್ತೀವಿ. ಅಲ್ಲೇ ಹತ್ತಿರ ಆಗಿದೆ, ನಿಯರ್ ಸ್ಪಾಟ್. ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ನಮ್ಗೆ ಏನು ಸಿಗಲಿಲ್ಲ. ಅದು ಮಾತಾಡಿದ್ದೀನಿ ಡಾಕ್ಟರ್ ಜೊತೆಗೆ. ಆ ಥರ ಮೆಡಿಕಲ್ ಅಲ್ಲಿ ನಮ್ಗೆ ಏನು ಸಿಗಲಿಲ್ಲ. ಅದೇ ನಾವೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದು ನಾವೇ ಅಂದ್ರೆ ನಮಗೆ ಗೊತ್ತಿಲ್ಲ ಇನ್ನು. ನಮ್ಗೆ ಏನು ಮಾಹಿತಿ ಬಂದಿಲ್ಲ. ಅದ್ರ ಪ್ರಕಾರ ತಮ್ಮ ಹತ್ರ ಇದೆ, ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ಪರಿಶೀಲನೆ ಮಾಡ್ತೀನಿ. ಜಕಿಯಾ ಮುಲ್ಲಾ ನನ್ನ ಮಗಳ್ರಿ, ಜಕಿಯಾ ಮುಲ್ಲಾ ಅಂತ. ಏನಾಗೈತಿ, ಯಾವಾಗ ಗೊತ್ತಾಗ್ತಿ ನಿಮ್ಗೆ? ಇದು ನಾವು ಸಾಯಂಕಾಲ ಮಧ್ಯಾಹ್ನ ನನ್ನ ಕೂಟ ಊಟ ಮಾಡಿ 4 ಗಂಟೆ ಮೇಲೆ 4:15 ಆಕೆ ನಾ ಹೋಗಿದ್ದೆ ನನ್ನ ಹುಡುಗರು ಕರ್ಕೊಂಡು ಬರಕ್ಕೆ ಶಾಲಿಗೆ 4:15 4:15. ಆಮೇಲೆ ಆಕೆ ಮನೆಯಿಂದ ಲ್ಯಾಬ್ ಹೋಗ್ತೀನಂತ ಮನ್ಯಾಗ ಹೇಳಿ ಹೋಗ್ಯಾಳ್ರಿ. ಯಾವ ಲ್ಯಾಬಿಗೆ ಹೋಗ್ತಾಳೆ ಗೊತ್ತಿಲ್ಲ, ಯಾವ ಲ್ಯಾಬ್ ಯಾವ ಕಡೆ ಲ್ಯಾಬ್ ಅದು ಏನು ಗೊತ್ತಿಲ್ಲ. ಈಗ ನಮಗೆ ಆ ಲ್ಯಾಬ್ಗೆ ಹೋಗಿ ಅಲ್ಲಿಂದ ಯಾರು ಕರ್ಕೊಂಡು ಬಂದಿಲ್ಲ ಇದು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಎಂಗೇಜ್ ಇಲ್ಲ, ಹಂಗೆ ಮಾತುಕತೆ ಎಂಗೇಜ್ಮೆಂಟ್ ಆಗಿಲ್ಲ. ಇಲ್ಲೇ ಅವರು ನಮ್ಮ ಫ್ರೆಂಡೇ ರೀ, ಅವ್ರು ಮುಲ್ಲಾ ಅಂತವ್ರು. ನಮ್ದು ಗಾಂಧಿ ಚೌಕ ಸರ್. ಈಗ ಪ್ಯಾರಾಮೆಡಿಕಲ್ SSLC ಆದ್ಮೇಲೆ ಇಲ್ಲ, ಪ್ಯಾರಾಮೆಡಿಕಲ್ ಮುಗೀತು ರೀ. ಮುಗಿದ ಮೇಲೆ ಅಲ್ಲಿ ಜಾಬ್ ಸಲುವಾಗಿ ಅಲ್ಲೇ ಅಡ್ಡಾಡಕತ್ತಿದ್ದು ಅಳ್ಕಿ. ಈಗ ಯಾರಿಗೆ ಅದು ಇನ್ವೆಸ್ಟಿಗೇಷನ್ ಅವ್ರು ಮಾಡಿದ ಮೇಲೆ ಗೊತ್ತಾಗೋದು. ಈಗ ಅಕ್ಕಿ ಹಿಂದೆ ಯಾರು ಇದ್ರ ಏನೇನಂತ ಸಂಶಯ ಅಂದ್ರೆ ನೋಡ್ರಿ, ಈಗ ಹೊರಗೆ ಏನೇನು ಆಗ್ತೈತೆ ನಾವು ನೋಡಕ್ಕೆ ನಮಗೆ ಕುಂತ ನಾವು ಏನು ಅಲ್ಲ, ಅದೇ ದಂಧೆ ಕೆಲಸ ಬಿಟ್ಟು ನೋಡಕ್ಕೆ ನಮ್ಗೆ ಆಗೋದಿಲ್ಲ. ಅದೆಲ್ಲ ಯಾರಿಗೆ ಆಗೋದಿಲ್ಲ. ಈಗ ಏನು ಆಕೈತಿ ಅದಂದ್ರೆ ಈಗ ಪೊಲೀಸರ ಏನು ಹುಡುಗಿ ಭಾಳ ಡಿಸೆಂಟರಿ. ಈಗ ನಿಮ್ಮ ಮಗಳು ತೀರ್ಕೊಂಡಾಳ, ಈಗ ಸಹಜವಾಗಿ ತಂದೆ ತಾಯಿಗೆ ಡೌಟ್ ಇದ್ದೇ ಇರ್ತೈತಿ, ಯಾರಾದರೂ ಕೊಲೆ ಮಾಡಿದಾರೋ ಏನು? ಇಲ್ಲ, ಈಗ ಅದು ಇನ್ವೆಸ್ಟಿಗೇಷನ್ ಆದ ನಂತರನೇ ಗೊತ್ತಾಗೋದು ಸರ್. ಈಗ ಯಾರ ಮೇಲೆ ನಾವು ಹೇಳಕ್ಕಂದ್ರೆ ನಾವು ನೋಡಿಲ್ಲ, ಅವ್ರಿಗೆ ನಮ್ಗೆ ಕಂಡಿಲ್ಲ, ಅವರು ನಾವು ಹೆಂಗೆ ಹೇಳ್ಬೋದು ಅವ್ರ ಬಗ್ಗೆ? ಇಲ್ಲಿ ರಾತ್ರಿ ಟೈಮ್ ಯಾರು ಅಡ್ಡಾಡ್ಲಂತ ಜಗದಾಗ ತಂದು ಹಾಕಿ ಹೋಗ್ಯಾರ. ಹಾಂ ಹೌದು ರೀ. ನಿಮ್ಮ ಹೆಸರು? ಯೂನುಸ್ ಮುಲ್ಲಾ ರೀ. ಎಲ್ಲಿಂದ ಬಂದಿದ್ಲು ಅಂತೇಳಿ ಏನೋ ಗೊತ್ತಾಗಿತ್ತು? ಇಲ್ಲ ಸರ್, ಎಲ್ಲಿಂದ ಬಂದಿದ್ದು ಅದು ಗೊತ್ತಾಗಿಲ್ಲ. ನಾವು ನಮ್ಮದು ಇವರು ಶೇಖ್ ಸಾಹೇಬ್ರಿಗೆ ಹೇಳಿದ್ದೀವಿ. ಅವರು ನಂಬರ್ ಮೆಸೇಜ್ ಮಾಡಂದ್ರು. ಅವರು ಮ್ಯಾಲಿತ್ಕೊಳ್ಳಿ ಅವರು 10 ನಿಮಿಷದಾಗ ಬಂದರು. ಬಂದು ನನ್ನ ಕರ್ಕೊಂಡು ನಾವು ಇಬ್ಬರು ನಮ್ಮ ಮಳ್ಯ ನಾನು ಎಲ್ಲ ಸೇರಿ
ಇಲ್ಲಿ ಎಲ್ಲ ಕಡೆ ಆಜುಬಾಜು ಎಲ್ಲ ನೋಡಿದ್ವಿ, ಟ್ರ್ಯಾಕಿಂಗ್ ಮಾಡಿ ಅವ್ರದ್ದು ಮೊಬೈಲ್ ಇಲ್ಲೇ ಐತೆ ಅಂತ ತೋರಿಸ್ತಾ ರಾತ್ರಿಗೆ ಏನು ಕಂಡಿಲ್ಲ ಸರ್. ಆನಂತರ ನಾವು ಇಲ್ಲಿಂದ ಪಾಸಾಗಿ ಹೋದ್ವಿ, ಇಲ್ಲಿ ಕ್ವಾರಿ ಇದೆ ಸರ್, ಅಲ್ಲಿ ನೋಡ್ಕೊಂಡು ಹೋಗೋಣಂದೆ. ಇಲ್ಲಿಂದ ಪಾಸಾಗಿ 1:15 ಹೋದ್ವಿ ನಾವು. ಆಮೇಲೆ ಅವರು ಏನಂದ್ರು, ಬೆಳಗ್ಗೆ ಬಂದು ಒಂದು ಸಲ ಟ್ರೈ ಮಾಡಿರಿ, ಏನಾರ ಆದ್ರೆ ಇಲ್ಲಕ್ಕೆ ಒಂದು 11 ಗಂಟೆಗೆ ಬಂದು ಹೋಗಿ ಕಂಪ್ಲೇಂಟ್ ಮಾಡಿರಿ, ಅದು ಅವ್ರದ್ದು ಫೋಟೋ ಮತ್ತು ಆಧಾರ್ ಕಾರ್ಡ್ ತೊಗೊಂಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡೋದು ಅಂತೇಳಿ ಹೇಳಿದ್ರು ಅವ್ರು ಸರ್ ಅವರು, ಆಮೇಲೆ ಶೇಖ್ ಸಾಹೇಬ್ರು. ಆಮೇಲೆ ನಾವು ಬೆಳಗ್ಗೆ ಬಂದೀವಿ ಸರ್, ಬಂದು ಅಲ್ಲಿಂದ ಯೂನಿವರ್ಸಿಟಿ ಹಿಂದಿಂದ ಬಂದೀವಿ ಸರ್. ಬಂದು ನೋಡ್ಕೊತ ಬಂದ್ವಿ, ಅದು ಬುರ್ಕಿ ಕಾಣುತ್ತಾ, ಅಲ್ಲಿ ಸ್ಟಾಪ್ ಮಾಡಿ ನೋಡಿ. ಗಂಟೆಗೆ ಬಂದಿದ್ರಿ ನೀವು? ಒಂದು ಇವಾಗ ಎಷ್ಟಾಯಿತು ಟೈಮ್ 12 ಅಂದರೆ 10 ಗಂಟೆ ಸುಮಾರು ಬಂದಿದ್ದೆ ಸರ್. ಒಟ್ಟು ರಾತ್ರಿ ಎಲ್ಲ ಹುಡುಕಾಡಿರಿ ನೀವು ಒಟ್ಟು? ಹಾಂ, ಹುಡುಕ್ಯಾಡಿದೆ ಸರ್ ರಾತ್ರಿ. ಏನಾದರೂ ಸಂಶಯ ಯಾರ್ದರ ಮೇಲೆ? ಆಮೇಲೆ ಯಾವ್ದಾರ ಹುಡುಗನ ಜೊತೆ ಬಂದಿದ್ದು ಏನಾದರೂ? ಇಲ್ಲ ಸರ್, ಅಂಥದ್ದೇನಿಲ್ಲ. ಆ ಹುಡುಗಿ ಭಾಳ ಡಿಸೆನ್ಸ್ ಸರ್, ಅಂಥ ಮನೆ ಬಿಟ್ಟು ಎಲ್ಲ ಹೋಗೋದೇ ಇಲ್ಲ. ಅವಕ್ಕೆ ಹೋದ್ರಲ್ಲೇ ಲ್ಯಾಬ್ ಗಿಬ್ಗೆ ಸ್ವಲ್ಪ ಜಾಬ್ ಟ್ರೈ ಮಾಡ್ತಿದ್ದಾರೆ. ಅಲ್ಲ, ಈಗ ಕುತ್ತಿಗೆಗೆ ಇದನ್ನ ಹಾಕಿ ಏನೇನಾಗೈತಿ ಇಲ್ಲಿ ಬಂದು ನೋಡಿದ್ರಿ ನೀವು? ಅದೇ ಆ್ಯಸ್ ಇಟ್ ಈಸ್ ಹೆಂಗೈತಿ ಹಂಗೈತಿ ಸರ್. ಅಲ್ಲ, ಏನು ಮಾಡ್ಯಾರ ಈಗ ಹುಡುಗಿಗೆ? ಹುಡುಗಿಗೆ ಕುತ್ತಿಗೆಯಲ್ಲೇ ಹಾಕಿದ ಒಣ್ಣೆ ಹಾಕಿದೆ, ಜಗ್ಗಿದ್ದಾರೆ. ಅಲ್ಲೇ ನಮ್ಮ ಮೂಗಿನಾಗಿಂದ ರಕ್ತ ಬಂದಿದೆ. ಅದೇ ನಮಗೆ ಏನಾಗಿದೆ ಅಂತೂ ಅಷ್ಟು ಡೌಟ್, ಏನು ಗುರುತಾಗುತ್ತಾ ಇಲ್ಲ. ಮರ್ಡರ್ ಮಾಡ್ಯಾರೆ ತಾನು ಮಾಡ್ಕೊಂಡಂತೆ ನಮಗೂ ಗೊತ್ತಾಗ್ತದೆ. ಮನೆಯಿಂದ ಎಷ್ಟೊತ್ತಿಗೆ ಬಂದಿದ್ರು ಸರ್ ಇವರು? ನಿನ್ನೆ ಅವರು 4:05 ಗಂಟೆಗೆ ಬಿಟ್ಟಾರಂತ ಹೇಳ್ತಾರೆ ಅವ್ರ ಅಪ್ಪರು. ಇವರು 4:15ಕ್ಕೆ ಇವ್ರ ಮಗನ ಸಂಬಂಧ ಇದಕ್ಕೆ ಹೋದ್ರಂತೆ ಈ ಸ್ಕೂಲಿಗೆ. ಆ ನಂತರ ಆಕಿ ಹೋದ್ಲು, ತಮ್ಮನಿಗೆ ಫೋನ್ ಮಾಡಿಲ್ಲಂತೆ ಎಲ್ಲಿದೆ ಅಂತೇಳಿ. ಆಕಿ ತಮ್ಮ ಕೇಳಿದ ಕೂಡಲೇ ನಾನು ಲ್ಯಾಬ್ದಾಗ ಇದ್ದಿತ್ತು ಅಂತ ಹೇಳಿ. ಲ್ಯಾಬ್ ಎಲ್ಲಿತ್ತು ಅದು? ಯಾವ ಲ್ಯಾಬ್? ಯಾವುದು ಏನು ಹೇಳಿಲ್ಲ. ಅಲ್ಲ, ಮನೆಯಾಗ ಗೊತ್ತಿಲ್ಲ ಯಾವ ಲ್ಯಾಬ್ ಹೋಗ್ತಾರೆ ಏನು? ಇಲ್ಲ, ಟ್ರೈ ಮಾಡ್ತಿದ್ದೆ, ಜಾಬ್ಗೆ ಟ್ರೈ ಮಾಡ್ತಿದ್ದಕ್ಕೆ. ಯಾವ ಲ್ಯಾಬ್ಗೆ ಹೋಗ್ಯಾಳ ಅಂತ ಗೊತ್ತಿಲ್ಲ. ಅದರ ಫಿಕ್ಸ್ ಆಗಿ ಅಲ್ಲಿ ನೌಕರಿ ಮಾಡ್ತಿದ್ದಿಲ್ಲ. ಅಂದ್ರೆ ಮನೆ ನಿನ್ನೆ 4:04 ಲ್ಯಾಬ್ ಹೋಗ್ತಂತ ಹೋದಕ್ಕೆ ಈಗ ಹೆಣವಾಗಿ ಸಿಕ್ಕಿರೋದು. ಹೌದು ಸರ್. ನಿಮ್ಮ ಹೆಸರು? ಪರ್ವೇಜ್ ಅಹಮದ್ ಮುಲ್ಲಾ ಅಂತೇಳಿ.